ಸ್ಕಿಜೋಫ್ರೇನಿಯಾ ಎಂಬುದು ವ್ಯಕ್ತಿಯ ಆಲೋಚನೆ, ಭಾವನೆ ಮತ್ತು ವರ್ತನೆಗೆ ಪರಿಣಾಮ ಬೀರುವ ಗಂಭೀರ ಮಾನಸಿಕ ಆರೋಗ್ಯ ಸ್ಥಿತಿ. ಇದರ ಲಕ್ಷಣಗಳನ್ನು 3 ಮುಖ್ಯ ಪ್ರಕಾರಗಳಾಗಿ ವಿಭಜಿಸಲಾಗುತ್ತದೆ. ಮೊದಲನೆಯದು ಪಾಸಿಟಿವ್ ಸಿಂಪ್ಟಮ್ಸ್. ಸಾಮಾನ್ಯವಾಗಿ ಇರಬಾರದ ಅನುಭವಗಳು ಸೇರಿಕೊಳ್ಳುವ ಲಕ್ಷಣಗಳು. ವ್ಯಕ್ತಿಗೆ ನಿಜವಾಗಿಲ್ಲದ ಧ್ವನಿಗಳು ಕೇಳಿಸಬಹುದು ಅಥವಾ ವಸ್ತುಗಳು ಕಾಣಿಸಬಹುದು. ಅವರಿಗೆ ಬಲವಾದ ತಪ್ಪು ನಂಬಿಕೆಗಳು ಅಂದರೆ ಡೆಲ್ಯೂಷನ್ಸ್ ಕೂಡ ಇರಬಹುದು. ಉದಾಹರಣೆಗೆ, ಯಾರೋ ತಮ್ಮ ಮೇಲೆ ಗುಪ್ತಚರಿಕೆ ಮಾಡುತ್ತಿದ್ದಾರೆ ಎಂದು ನಂಬುವುದು, ಯಾರಾದರೂ ತಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಎಂದು ಭಾವಿಸುವುದು, ತಮ್ಮ ಆಹಾರದಲ್ಲಿ ಏನೋ ಮಿಶ್ರಣ ಮಾಡುತ್ತಿದ್ದಾರೆ ಎಂದು ಅನುಮಾನಿಸುವುದು, ಜನರು ತಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಭಾವಿಸುವುದು, ಟಿವಿ ಅಥವಾ ಸಾಮಾಜಿಕ ಜಾಲತಾಣಗಳು ತಮ್ಮಗಾಗಿ ವಿಶೇಷ ಸಂದೇಶಗಳನ್ನು ಕಳುಹಿಸುತ್ತಿವೆ ಎಂದು ನಂಬುವುದು, ತಮ್ಮ ಬಳಿ ವಿಶೇಷ ಶಕ್ತಿಗಳಿವೆ ಎಂದು ಭಾವಿಸುವುದು ಅಥವಾ ತಮ್ಮ ಆಲೋಚನೆಗಳನ್ನು ಯಾರೋ ನಿಯಂತ್ರಿಸುತ್ತಿದ್ದಾರೆ ಎಂದು ಅನುಭವಿಸುವುದು. ಕೆಲವರು ಇತರರು ತಮ್ಮ ಆಲೋಚನೆಗಳನ್ನು ಕೇಳಬಹುದು ಎಂದು, ತಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಹಾಕಲಾಗುತ್ತಿದೆ ಅಥವಾ ತೆಗೆದುಹಾಕಲಾಗುತ್ತಿದೆ ಎಂದು, ಅಥವಾ ವೈದ್ಯಕೀಯ ಸಾಕ್ಷ್ಯವಿಲ್ಲದೆ ತಮ್ಮ ದೇಹದಲ್ಲಿ ಗಂಭೀರ ಸಮಸ್ಯೆ ಇದೆ ಎಂದು ನಂಬಬಹುದು. ಮಾತು ಗೊಂದಲವಾಗಬಹುದು ಮತ್ತು ವರ್ತನೆ ಅಸಾಮಾನ್ಯವಾಗಿ ಕಾಣಬಹುದು. ಎರಡನೆಯದು ನೆಗೆಟಿವ್ ಸಿಂಪ್ಟಮ್ಸ್. ಸಾಮಾನ್ಯ ಸಾಮರ್ಥ್ಯಗಳ ಕಳೆತ. ಇದರಲ್ಲಿ ಭಾವನೆಗಳ ಕೊರತೆ, ಕಡಿಮೆ ಮಾತು, ಉತ್ಸಾಹದ ಕೊರತೆ, ಸಾಮಾಜಿಕವಾಗಿ ದೂರವಾಗುವುದು ಮತ್ತು ಸ್ವಯಂ ಆರೈಕೆಯ ಕೊರತೆ ಒಳಗೊಂಡಿವೆ. ಮೂರನೆಯದು ಕಾಗ್ನಿಟಿವ್ ಸಿಂಪ್ಟಮ್ಸ್. ಆಲೋಚನಾ ಸಮಸ್ಯೆಗಳು. ಉದಾಹರಣೆಗೆ, ಗಮನ ಕೇಂದ್ರೀಕರಿಸಲು ಕಷ್ಟ, ನೆನಪು ಸಮಸ್ಯೆಗಳು ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟ. ಸ್ಕಿಜೋಫ್ರೇನಿಯಾ ಚಿಕಿತ್ಸೆ ಪಡೆಯಬಹುದಾದ ಸ್ಥಿತಿ. ತ್ವರಿತ ಚಿಕಿತ್ಸೆ, ಕುಟುಂಬದ ಬೆಂಬಲ ಮತ್ತು ಕಲಂಕವನ್ನು ಕಡಿಮೆ ಮಾಡುವುದು ಮಹತ್ವದ ಬದಲಾವಣೆಯನ್ನು ತರಬಹುದು.